ದಿನಕ್ಕೆ ಒಂದಾದರೂ ಕೂಡ ದಾಳಿಂಬೆ ಹಣ್ಣನ್ನು ನೀವು ತಿನ್ನಬೇಕು. ಇಲ್ಲಾಂದರೆ ಕನಿಷ್ಠ ವಾರಕ್ಕೆ 3 ಬಾರಿ ಆದರೂ ಕೂಡ ದಾಳಿಂಬೆ ಹಣ್ಣನ್ನು ತಿನ್ನಬೇಕು. ಯಾಕೆ ಗೊತ್ತಾ? ದಾಳಿಂಬೆ ಹಣ್ಣು ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿವೈರಲ್ ಹಾಗೆಯೇ ಆ್ಯಂಟಿ ಟ್ಯೂಮರ್ ಗುಣಲಕ್ಷಣಗಳನ್ನು ಹೊಂದಿದೆ. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಇ ಇರೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ. ತುಂಬ ಇಂಪಾರ್ಟೆಂಟ್ ಅಂದರೆ ಫೋಲಿಕ್ ಆಮ್ಲ ಕೂಡ ಇದರಲ್ಲಿ ಇದೆ. ಜ್ಯೂಸ್ ಮಾಡಿ ಇಲ್ಲ ಹಾಗೇನೂ ಕೂಡ ಇದನ್ನು ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಮಧುಮೇಹ, ರಕ್ತದೊತ್ತಡ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಚರ್ಮದ ಕಾಂತಿ ಕೂಡ ತುಂಬಾನೇ ಚೆನ್ನಾಗಾಗತ್ತೆ. ಫೈಬರ್ ಸಾಕಷ್ಟು ಇರೋದ್ರಿಂದ ಈ ಹಣ್ಣಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಜೊತೆಗೆ ರಕ್ತದ ಪ್ಲೇಟ್ಲೆಟ್ಸ್ಗಳೇನಿದೆ ಅದು ಹೆಪ್ಪುಗಟ್ಟೋದು ಕೂಡ ದೂರ ಆಗುತ್ತೆ. ಯಾಕಂದ್ರೆ ದಾಳಿಂಬೆ ರಕ್ತವನ್ನ ತೆಳುವಾಗ್ಸತ್ತೆ ಇದರಿಂದಾಗಿ. ಇನ್ನು ದಾಳಿಂಬೆ ಹಣ್ಣು ಅಷ್ಟೇ ಅಲ್ಲ, ಇದರ ಸಿಪ್ಪೆನೂ ಕೂಡ ಬಿಸಾಡಬೇಡಿ. ಇದರಲ್ಲಿ ಖನಿಜಗಳಾದ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಹಾಗೆಯೇ ಪ್ರೋಟೀನ್ ಇದರಲ್ಲಿ ಹೇರಳವಾಗಿರುತ್ತೆ. ಮೆದುಳು ಚುರುಕಾಗುತ್ತೆ. ಸೊ ನೀವು ಸಿಪ್ಪೆನ ಎಸಿದೇನೆ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ನೀರಲ್ಲಿ ಬೆರೆಸಿ ಕುಡಿರಿ. ಇದು ತುಂಬಾನೇ ಒಳ್ಳೆಯದು. ಗಂಟ್ಲು ನೋವಿದ್ರೆ ಕೂಡ ದೂರ ಆಗುತ್ತೆ. ಹಾಗೆಯೇ ಈ ಪೌಡರನ್ನು ಒಂದು ರೀತಿಯಾಗಿ ಲೇಹ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಚಿದ್ರೆ ಮುಖದಲ್ಲಿರುವಂತಹ ಪಿಂಪಲ್ಸ್ ಕೂಡ ದೂರ ಆಗುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.